ಅಧಿಕಾರಿಗಳು ದಾಳಿ ಮಾಡಿದ ನಂತರ ಇಡಿ ಅಧಿಕಾರಿಗೂ ಕೇಳ್ತಾ ಇರುವಂತಹ ದಾಖಲೆಗಳನ್ನ ಕೊಡೋದಕ್ಕೆ ಅಧಿಕಾರಿಗಳು ಅಲ್ಲಿ ಸುಸ್ತಾಗಿ ಹೊಡಿತಾ ಇದ್ದಾರಂತೆ. ಪ್ರಮುಖವಾಗಿ ಇನ್ನೂ ಒಂದು ವಾರ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಆಗೋದು ಇದೇ ವಿಚಾರವಾಗಿ ಡೌಟ್ ಏನೆಲ್ಲ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಿಬಿಎಂಪಿ ಮೇಲೆ ಇಡಿ ದಾಳಿ ಎಫೆಕ್ಟ್, ಇಂಜಿನಿಯರ್ ವಿಭಾಗದಲ್ಲಿ ಕೆಲಸ ಆಗೋದು ಡೌಟ್, ಇಡಿಗೆ ದಾಖಲೆ ಸಲ್ಲಿಸೋದಾಗಿ ದೊಡ್ಡ ಸವಾಲು. ಬಿಬಿಎಂಪಿ ಇಡಿ ಇಕ್ಕಳದಲ್ಲಿ ಸಿಲುಕಿ ಒದ್ದಾಡ್ತಿದೆ. 2014ರಿಂದ ಇಲ್ಲಿಯವರೆಗೂ ಆಗಿರುವ ಕಾಮಗಾರಿಗಳ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಬರೋಬ್ಬರಿ 900 ಕೋಟಿ ಮೌಲ್ಯದ ಬೋರ್ವೆಲ್ ಹಗರಣವನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಕಳೆದ 2 ದಿನದಿಂದ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. 8 ವಲಯದ ಇಂಜಿನಿಯರ್ಗಳಿಂದ ಕೂಡ ಮಾಹಿತಿ ಕೇಳಿದ್ದಾರೆ. ಹೀಗಾಗಿ ಇನ್ನೊಂದು ವಾರ ಇಂಜಿನಿಯರ್ ವಿಭಾಗದ ಕೆಲಸ ಕಾರ್ಯಗಳು ನಡೆಯೋದು ಡೌಟ್ ಅಂತ ಹೇಳಲಾಗ್ತಿದೆ. ಇನ್ನು ಇಂಜಿನಿಯರ್ ವಿಭಾಗದಿಂದ ಟೆಂಡರ್ ಕರೆಯುವುದು, ಪ್ರೋಸೆಸ್ ಮಾಡುವುದು, ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸೇರಿದಂತೆ ಹಲವು ಕಾರ್ಯಗಳು ತಡ ಆಗಲಿವೆ. ಇಡಿ ಅಧಿಕಾರಿಗಳು ವೈಟ್ ಟಾಪಿಂಗ್ ಕಾಮಗಾರಿ ಸೇರಿದಂತೆ ಹಲವು ಕಾಮಗಾರಿಗಳ ದಾಖಲೆ ಕೆದಕುತ್ತಿದ್ದು, ದಾಖಲೆಗಳನ್ನ ಕೊಡೋದೇ ಬಿಬಿಎಂಪಿ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ. ಈ ನಿಟ್ಟಿನಲ್ಲಿ ಇಂಜಿನಿಯರ್ ವಿಭಾಗದ ಕೆಲಸ ಕಾರ್ಯಗಳು ತಡ ಆಗಲಿವೆ. ಒಟ್ಟಾರೆ ಕಳೆದೆರಡು ದಿನಗಳಿಂದ ಇಡಿ ಅಧಿಕಾರಿಗಳು ಕಾಮಗಾರಿಗಳ ಪರಿಶೀಲನೆ ಮಾಡುತ್ತಿದೆ. ಇನ್ನೆರಡು ದಿನ ಇಡಿ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ದಾಳಿ ಬಳಿಕ ಏನೆಲ್ಲ ಅಕ್ರಮಗಳು ಬಯಲಾಗಲಿವೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.